ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಪಂಚಮ ಸರ್ಗದಲ್ಲಿ 10ನೇ ಶ್ಲೋಕ. ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ ನೃಣಾಂ ಕುಲಂ ಪ್ರತ್ವರಿತಂ ನಿಶಾಮಯನ್ ಅವಂದತೋಪೇತ್ಯ ಗುರುಂ ಗರಿಷ್ಠಧೀಃ ಸ್ವರೂಪ್ಯ ಪೀಠಾಯತನೋತ್ತಮಸ್ಥಿತಂ. ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ ನೃಣಾಂ ಕುಲಂ ಪ್ರತ್ವರಿತಂ ನಿಶಾಮಯನ್ ಅವಂದತ ಉಪೇತ್ಯ ಗುರುಂ ಗರಿಷ್ಠಧೀಃ ಸಹ ರೂಪ್ಯಪೀಠಾಯತನೋತ್ತಮಸ್ಥಿತಂ. ಅಂದ್ರೆ ಗರಿಷ್ಠಧೀಹಿ ಪೂರ್ಣಪ್ರಜ್ಞಾಚಾರ್ಯರು. ಗರಿಷ್ಠ ಅಂದ್ರೆ ಪೂರ್ಣ ಅಂತ ಅರ್ಥ. ಪೂರ್ಣವಾದ ಧೀ ಅಂದ್ರೆ ಬುದ್ಧಿ. ಗರಿಷ್ಠಧೀಹಿ ಪೂರ್ಣವಾದ ಬುದ್ಧಿಯುಳ್ಳ ಶ್ರೀಮನ್ ಮಧ್ವಾಚಾರ್ಯರು. ಇನ್ನು ನೋಡಿದೀವಿ ಹಿಂದೆ, ಅವರು ಬೇರೆ ಮಠದಲ್ಲಿ ಇದ್ರು, ಅವರನ್ನ ಕರೆಸಿದ್ರು. ಶಿಷ್ಯನ ಮುಖೇನ ಅಚ್ಯುತ ಪ್ರೇಕ್ಷರು ಕರೆಸಿದ್ರು ವಾದಕ್ಕಾಗಿ. ವಾದಿಸಿಂಹ ಬುದ್ಧಿಸಾಗರ ಬಂದಿದ್ದಾಗ ಹಾಗೆ ಅಂತ ಅವರು ಹೇಳಿ ಕಳಿಸಿದಾಗ ಆಚಾರ್ಯರು ಕೂಡ ಬಂದರು. ಮಠಾಂತರ ಅಗತ್ಯ, ಬೇರೆ ಮಠದಲ್ಲಿ ಇದ್ರು, ಅಲ್ಲಿಂದ ಬಂದು ರೂಪ್ಯಪೀಠಾಯತನೋತ್ತಮ ಸ್ಥಿತಂ. ರೂಪ್ಯಪೀಠ ಅಂದ್ರೆ ಉಡುಪಿಯ ಅನಂತೇಶ್ವರ ದೇವಸ್ಥಾನದಲ್ಲಿ ಇರತಕ್ಕ ಗುರುಗಳಾದ ಗುರುಂ ಅಚ್ಯುತ ಪ್ರೇಕ್ಷಂ ಉಪೇತ್ಯ ಗುರುಗಳನ್ನ ಹೊಂದಿ ಅವಂದತ ನಮಸ್ಕಾರ ಮಾಡಿದ್ರು ಅಂತ. ಆಚಾರ್ಯರು ಬೇರೆ ಮಠದಿಂದ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಉಡುಪಿಯಲ್ಲಿ ಇದ್ದ ಗುರುಗಳಿಗೆ ನಮಸ್ಕಾರ ಮಾಡಿದ್ರು. ಏನ್ ಮಾಡ್ತಾ? ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ. ಯಾವಾಗ ಬುದ್ಧಿಸಾಗರ ವಾದಿಸಿಂಹ ಅವರೆಲ್ಲ ಬಂದಿದ್ರಲ್ವ, ಆಗಲೇ ಅನೇಕ ಜನ ಸೇರಿಬಿಟ್ರಂತ. ಅಲ್ಲಿ ವಾದ ಪ್ರತಿವಾದ ನಡಿವಾಗ ಅನೇಕ ಜನ ಸೇರಿಬಿಟ್ರು. ಆ ಸಂದರ್ಭದಲ್ಲಿ ಆ ಸೇರಿದ ಗುಂಪನ್ನು ಅವರಿಗೆ ಕುತೂಹಲ, ಯಾರು ಗೆಲ್ತಾರೆ? ಬುದ್ಧಿಸಾಗರ ವಾದಿಸಿಂಹ ಮತ್ತು ಅಚ್ಯುತ ಪ್ರೇಕ್ಷರು ಪೂರ್ಣ ಪ್ರಜ್ಞಾಚಾರ್ಯರು 2 ಟೀಮ್ ಆಯ್ತು. ಯಾರು ಗೆಲ್ತಾರೆ ಹಾಗೆ ಅಂತ ಕುತೂಹಲ. ಆ ಕುತೂಹಲದಿಂದ ಜನರೆಲ್ಲ ಕೂಡಲೇ ಅಲ್ಲಿ ಸೇರಿದ್ರು. ಅಂತ ಸೇರಿದ ಗುಂಪನ್ನ ನೋಡ್ದ ಪೂರ್ಣ ಪ್ರಜ್ಞಾಚಾರ್ಯರು ಬಂದು ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ನಮಸ್ಕಾರ ಮಾಡಿದ್ರು ಅಂತ ಅರ್ಥ. ಜೈತ್ರಂ ಪ್ರಜಿಜ್ಞಾಸು ಕುತೂಹಲಾಕುಲಂ ನೃಣಾಂ ಕುಲಂ ಪ್ರತ್ವರಿತಂ ನಿಶಾಮಯನ್ ಅಬಂಧತೋಪೇಯ ಗುರುಂ ಗರಿಷ್ಠಧೀಃ ಸ್ವರೂಪ್ಯ ಪೀಠಾಯತನೋತ್ತಮ ಸ್ಥಿತಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.